Dear students, in the relation and functions chapter, now the concept is relations. Before this one, Cartesian product. So now see here relations. What is mean by relation? Now I want to consider one example for you. Let us consider set A, B, C, and another one set B, that is 1, 2, 3, 4. So here set A and set B. What is the Cartesian product? Cartesian product A cross B is equal to, as you know that, the order pair A comma 1, A comma 2, A comma 3, A comma 4, and similarly B comma 1, B comma 2, B comma 3, B comma 4, and the last one C comma 1, C comma 2, C comma 3, C comma 4. This is a Cartesian product A cross B. Here A and B are the two non-empty set. A and B are the two non-empty set. I want to make here one relation with A and B. So set A in diagrammatically represent like this only. This is a set A and set B. Set A li ಯಾವ ಎಲಿಮೆಂಟ್ ಅದಾವ? A ದ, B ದ, C ದ. Set B li ಯಾವ ಎಲಿಮೆಂಟ್ಸ್ ಅದಾವ? 1, 2, 3, 4. Here one set ಅನ್ನ ನಾವು A ಅಂತ ಕನ್ಸಿಡರ್ ಮಾಡಿವಿ, another one set B ಅಂತ ಕನ್ಸಿಡರ್ ಮಾಡಿವಿ. ಇವೆರಡೂ ಸೆಟ್ ಗಳಿಗೆ ಒಂದು ರಿಲೇಶನ್ ಅನ್ನ ಫೈಂಡ್ ಮಾಡೋಣ, ಒಂದು ರಿಲೇಶನ್ ಅನ್ನ ಹುಡುಕೋಣ. ಆ ರಿಲೇಶನ್ ಅನ್ನ ನಾವು R ದಿಂದ ಡಿನೋಟ್ ಮಾಡ್ತೀವಿ. Relation between the two non-empty set A and B is denoted by capital R. ಹೇಗೆ ರಿಲೇಶನ್ ಇರಬಹುದು ಅಂತಂದ್ರೆ A ಅನ್ನೋದು 1 ಜೊತೆ ಕಂಬೈನ್ ಆಗದ, B ಅನ್ನೋದು 2 ಜೊತೆ ಕಂಬೈನ್ ಆಗದ, C ಅನ್ನೋದು 3 ಜೊತೆ ಕಂಬೈನ್ ಆಗದ, 4 ಅನ್ನೋದು ಉಳಿತದ. ಪ್ರಾಬ್ಲಮ್ ತೊಂದರೆ ಏನಿಲ್ಲ, ಉಳಿದಿರಬಹುದು. ಹಾಗಾದ್ರೆ A ಮತ್ತು B ಗಳಿಗೆ ಒಂದು ರಿಲೇಶನ್ ಅನ್ನ ನಾವು ಮಾಡಿದೀವಿ. A ಮತ್ತು B ಗಳಿಗೆ ಒಂದು ರಿಲೇಶನ್ ಅನ್ನು ಮಾಡಿದೀವಿ. That relation is denoted by R. So in a non-empty set, the relation R is defined as A and B are the two non-empty set. A and B are the two non-empty set. Cartesian product, it is a, see here, it is a subset of a Cartesian product. Subset of a Cartesian product A cross B. ಯಾಕೆ ಇದು ಸಬ್ಸೆಟ್ ಆಗದ ಅಂತಂದ್ರೆ, ಹಾಗಾದ್ರೆ ಇಲ್ಲಿ ರಿಲೇಶನ್ ಇರತಕ್ಕಂತಹ ಆರ್ಡರ್ ಪೇರ್ಗಳು ಯಾವ್ಯಾವು? A ಅನ್ನೋದು 1 ಒಂದು ಆರ್ಡರ್ ಪೇರ್ ಇದೆ. ನೆಕ್ಸ್ಟ್ B ಅನ್ನೋದು 2 ಆರ್ಡರ್ ಪೇರ್ ಅನ್ನು ಹೊಂದಿದ, C ಅನ್ನೋದು 3 ಆರ್ಡರ್ ಪೇರ್ ಅನ್ನು ಹೊಂದಿದ. ಈ A1 B2 C3 ಅನ್ನುವಂತಹ ಆರ್ಡರ್ ಪೇರ್ಗಳು ಈ ಕಾರ್ಟೇಶಿಯನ್ ಪ್ರಾಡಕ್ಟ್ ದಲ್ಲಿ ಅದಾವೇನು ಚೆಕ್ ಮಾಡೋಣ. ಇಲ್ಲಿ A, 1 ಅದ, ಅಂಡ್ B, 2 ಅದ, ಅಂಡ್ C, 3 ಅದ. ಈ ಮೂರು ಆರ್ಡರ್ ಪೇರ್ಗಳು ಕಾರ್ಟೇಶಿಯನ್ ಪ್ರಾಡಕ್ಟ್ ದಲ್ಲಿ ಅದಾವಲ್ಲ. ಹಾಗಾದ್ರೆ ಒಂದು ಸೆಟ್ ದ ಎಲಿಮೆಂಟ್ಗಳು ಇನ್ನೊಂದು ಸೆಟ್ ದಲ್ಲಿ ಪ್ರೆಸೆಂಟ್ ಇದ್ದು ಅಂತಂದ್ರೆ ಅವಾಗ ಏನ್ ಹೇಳ್ತೀವಿ? ಈ ಮೊದಲನೇ ಸೆಟ್ ಎರಡನೇ ಸೆಟ್ ದ ಸಬ್ಸೆಟ್ ಆಗಿರ್ತದ. ಸೊ ಹಿಯರ್ this relation is a subset of a Cartesian product. Okay na? So relation definition is what? See here, a relation R from a non-empty set A to non-empty set B.
non-empty set A to non-empty set B is a subset of a Cartesian product A cross B. ಹಿಂಗಂದ್ರೆ ಏನು ಅಂತಂದ್ರೆ ಇಲ್ಲಿ ರಿಲೇಷನ್ ಆರ್ ಅನ್ನ ನಾವು ಡಿಫೈನ್ ಮಾಡ್ಕೋಬೇಕು ಅಂತಂದ್ರೆ ನಾನ್ ಎಂಪ್ಟಿ ಸೆಟ್ ಎ ದಿಂದ ನಾನ್ ಎಂಪ್ಟಿ ಸೆಟ್ ಬಿ ವರೆಗಿನ ಒಂದು ಏನಾಗಿರ್ತದ ಅಂತಂದ್ರೆ ಸಬ್ಸೆಟ್ ಇರ್ತದ. ಯಾವ್ದ್ರ ಸಬ್ಸೆಟ್ ಅಂತಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಅದಲ್ಲ, ಆ ಎ ಕ್ರಾಸ್ ಬಿ ದ ಸಬ್ಸೆಟ್ ಆಗಿತ್ತು ಅಂತಂದ್ರೆ ಅಂತವುಗಳಿಗೆ ನಾವು ರಿಲೇಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಎ ಇಸ್ ರಿಲೇಟೆಡ್ ವಿತ್ 1, B is related with the 2, C is related with the 3. ಇಲ್ಲಿ ಏರೋ ಮಾರ್ಕ್ ಇಂಡಿಕೇಟ್ ಮಾಡಿವಲ್ಲ, ಇದರ ಮೀನಿಂಗ್ ಏನು ಅಂತಂದ್ರೆ ಎ ದಿಂದ 1 ತನಕ ಅಂದ್ರೆ ಆ ಕಡೆ ಮೂವ್ ಆಗಿವಿ, ಮೂವ್ ಫಾರ್ವರ್ಡ್ ಲೈಕ್ ದಟ್ ಓನ್ಲಿ. ಸೊ ದಿಸ್ ಇಸ್ ಅ ರಿಲೇಷನ್ ಓನ್ಲಿ. ಓಕೆನಾ? ಹಾಗಾದ್ರೆ ಇಲ್ಲಿ ಎ ಬಿ ಸಿ ಅಂತಕ್ಕಂತ ಒಂದು ಟರ್ಮ್ಗಳು ಏನದಾವಲ್ಲ, ಈ ಟರ್ಮ್ಗಳು ಎರಡನೇ ಟರ್ಮದ ಏನಾಗ್ಯಾವ, ಎಲ್ಲಾ ಎಲಿಮೆಂಟ್ಗಳು ರಿಲೇಟೆಡ್ ಅದಾವ, ಆರ್ ಒಂದಿಷ್ಟು ಎಲಿಮೆಂಟ್ಗಳು ಇರದೇ ಇರಬಹುದು. ಹಾಗಾಗಿ ಈ ಸೆಕೆಂಡ್ ಸೆಟ್ ಏನದಲ್ಲ, ಈ ಸೆಕೆಂಡ್ ಸೆಟ್ಗೆ ನಾವು ಏನಂತ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಇಮೇಜ್ ಆಫ್ ಫಸ್ಟ್ ಸೆಟ್, ಇಮೇಜ್ ಆಫ್ ಫಸ್ಟ್ ಸೆಟ್ ಅಂತ ಕರಿತೀವಿ. ಈ 1, 2, 3ಗಳು ಏನು ಅಂತಂದ್ರೆ ಎ ಬಿ ಸಿ ಯ ಇಮೇಜ್ಗಳು ಅಂತ ಡಿಫೈನ್ ಮಾಡ್ತೀವಿ. ಸೊ in the second set all the elements are called image of the first set. It is a node point only. But you got the point? In the relation concept, the second set elements are called images of the first set element. That is one of the node point. Pause the video, note down all the points. Okay. See here, the second set element are called images. Here 1, 4, 9, 15 are called images of 1, 2, 3. A and B are the two non-empty sets. The relation between A and B. Here one relation is there, that is 1 to 1, 2, 4, 3, 9. 1 is a square number of 1. So 2 square number is 4. 3 square number is 9. That like a one relation is there. ಈ ರಿಲೇಷನ್ ಅನ್ನ ನಾವು ಏನು ತಗೊಂಡಿವಲ್ಲ, ಇಲ್ಲಿ ನಮಗೆ ಫಸ್ಟ್ ಸೆಟ್ ಗೆ ಏನಂತ ಸ್ಟಡಿ ಮಾಡ್ತೀವಿ, ಸೆಕೆಂಡ್ ಸೆಟ್ ಗೆ ಏನಂತ ಸ್ಟಡಿ ಮಾಡ್ತೀವಿ ಅಂತ ನೋಡೋಣ. ಸೊ ಒಂದು ನೋಟ್ ಪಾಯಿಂಟ್ ಏನು ಹೇಳುತ್ತಾ ಅಂತಂದ್ರೆ ಸೆಕೆಂಡ್ ಸೆಟ್ ಎಲಿಮೆಂಟ್ ಗಳಿಗೆ ನಾವು ಸೆಕೆಂಡ್ ಸೆಟ್ ಎಲಿಮೆಂಟ್ ಗಳಿಗೆ ಮೊದಲನೇ ಸೆಟ್ ದ ಇಮೇಜಸ್ ಅಂತ ಹೇಳ್ತೀವಿ. ದಟ್ ಇಸ್ ಒನ್ ನೋಟ್ ಪಾಯಿಂಟ್. Next one is domain. What is mean by domain? See here, the set of all first set element is called domain of the relation R from a non-empty set A to B. See the definition. The set of all first set elements, all first elements of the order pair in a relation R from a set A to set B is called the domain of the relation R. ಹಾಗಾದ್ರೆ ಈ ಒಂದು ಮೊದಲನೇ ಸೆಟ್ ಗೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಡೊಮೇನ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಎಲಿಮೆಂಟ್ಸ್ ಗಳಿಗೆ ಮಾತ್ರ ಇಮೇಜಸ್ ಅಂತ ಹೇಳಿದೀವಿ. ಇಲ್ಲಿ ಮೊದಲನೇ ಸೆಟ್ ದ ಎಲಿಮೆಂಟ್ಸ್ ಗಳು ಏನಂತ ಹೇಳ್ತೀವಿ, ಡೊಮೇನ್ ಅಂತ ಹೇಳ್ತೀವಿ. ಸೊ ಡೊಮೇನ್ ಇಟ್ ಮೀನ್ಸ್ the set of all first elements in a relation R from a non-empty set A to B is called a domain of the relation R. Similarly, range it means the set of all second elements. Here second elements are there. The set of all second elements in a relation R. Remember this one, in a relation R from a set A to B is called range. So only in the relation the related elements are called range, not for all the elements. Okay na? Here 1, 4, 9 are the related with the set A. So only 1, 4, 9 is called a range of the relation R. What about whole the term? The whole second set is called codomain. The whole second set is called codomain.
This set is called codomain. And range, it means only related numbers. Those are 1, 4, 9. Range, it means 1, 4, 9. Range ಅಲ್ಲಿ 1, 4, 9 ಬರುತ್ತೆ. ಅದೇ ಕೋಡೊಮೈನ್ ಅಲ್ಲಿ 1, 4, 9, 15. ಸೆಕೆಂಡ್ ಸೆಟ್ ಅಲ್ಲಿ ಏನು ಎಲ್ಲಾ ಎಲಿಮೆಂಟ್ಸ್ ಗಳದಾವಲ್ಲ, ಆ ಸೆಕೆಂಡ್ ಸೆಟ್ ಅನ್ನ ಕಂಪ್ಲೀಟ್ಲಿ ನಾವು ಕೋಡೊಮೈನ್ ಅಂತ ಡಿಫೈನ್ ಮಾಡ್ತೇವೆ. ಅದೇ ಸೆಕೆಂಡ್ ಸೆಟ್ ಅಲ್ಲಿ ಇರುವ ಎಲಿಮೆಂಟ್ಗಳು ಯಾವ ಫಸ್ಟ್ ಸೆಟ್ ಜೊತೆಗೆ ರಿಲೇಟೆಡ್ ಅದಾವಲ್ಲ, ರಿಲೇಷನ್ ಅದಾವಲ್ಲ, ಅವುಗಳಿಗೆ ನಾವು ರೇಂಜ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ರೇಂಜ್ ಅಂಡ್ ಕೋಡೊಮೈನ್. ಕ್ಲಿಯರ್ ಆಯ್ತಾ ಡೆಫಿನೇಷನ್? ಫಸ್ಟ್ ಒನ್ ಇಸ್ ದ ಡೊಮೈನ್. ಡೊಮೈನ್, ಇಟ್ ಮೀನ್ಸ್ in the order pair of relation R, the whole first set element are called domain. Codomain, it means a whole second set is called codomain. Range, it means a second set elements are related with the A or first set is called range. This is a domain, range and a codomain. ಹಾಗಾದ್ರೆ ಇಲ್ಲೊಂದು ಅಬ್ಸರ್ವ್ ಮಾಡಿ, ಈ 1, 4, 9 ಅನ್ನೋದು ಕೋಡೊಮೈನ್ ಅಲ್ಲಿ ಇರುತ್ತಾ ಇಲ್ಲ ಅದಾವ? ಯಾಕಂದ್ರೆ ಕೋಡೊಮೈನ್ ಅಂದ್ರೆ ಏನು? 1, 4, 9, 15. ಇಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ ಗಳು ಯಾವು? 1, 4, 9, 15 ಇವೆಲ್ಲಾನು ಕೋಡೊಮೈನ್ ಅಲ್ಲಿ ಬರ್ತಾವ. 1, 4, 9 ಓನ್ಲಿ ರೇಂಜ್ ಆಗುತ್ತಾ? ಹಾಗಾದ್ರೆ ರೇಂಜ್ ಅನ್ನೋದು ಕೋಡೊಮೈನ್ ಸಬ್ಸೆಟ್ ಅದ ಇಲ್ಲ ಅದ? ಬಿಕಾಸ್ 1, 4, 9 ಆರ್ ಆಲ್ಸೋ ಎಲಿಮೆಂಟ್ಸ್ ಆಫ್ ಅ ಕೋಡೊಮೈನ್. therefore range is a subset of a codomain. ಅದೇ ಒಂದು ನೋಟ್ ಪಾಯಿಂಟ್ ಅನ್ನು ಕೊಡ್ತೀವಿ ಇಲ್ಲಿ. ಟೇಕ್ ದಿಸ್ ಒನ್ ಇಸ್ ಅ ನೋಟ್ ಪಾಯಿಂಟ್. Range is a subset or equal to, maybe equal to ಇರಬಹುದು, because ಈ 15 ಇಲ್ಲ ಅಂತಂದ್ರೆ ಆ ಟೈಮ್ದಾಗ ಏನಾಗುತ್ತಾ 1, 4, 9 ಅನ್ನೋದು ರೇಂಜ್ ಕೂಡ ಆಗುತ್ತಾ, ಕೋಡೊಮೈನ್ ಕೂಡ ಆಗುತ್ತಾ 15 ಅನ್ನು ಬಿಟ್ಟಾಗ. ಸೊ ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ನೋಟ್ ಪಾಯಿಂಟ್ ಏನದ, ರೇಂಜ್ ಈಸ್ ಅ ಸಬ್ಸೆಟ್ ಆರ್ ಈಕ್ವಲ್ ಟು. ಇಲ್ಲಿ ಸಬ್ಸೆಟ್ ಸಿಂಬಲ್ ಬರೋದು ಕೆಳಗಡೆ ಒಂದು ಗೆರೆ ಬಿಡ್ತೀವಿ ಅಂತಂದ್ರೆ ಏನು ಅಂತಂದ್ರೆ subset or equal to. So remember here only 3 points. Once again I will repeat those terms. First one is a domain. Domain means the set of all first elements in the order pair relation R from a set A to set B is a domain. And range, it means the set of all second set elements in a relation R from A to B. Only related numbers ಇರಬೇಕು. Codomain, it means the whole second set is called codomain. These are the only important point. One is a relation, codomain, domain, range, okay na? And images, or images means a second set elements or images of a first set. So take here one note point. It is a very important. See what is that one? The total number of relations that can be defined from set A to set B is the number of possible subsets of A cross B. Possible subsets of A cross B. ಹಿಂಗಂದ್ರೆ ಏನು ಅಂತಂದ್ರೆ, ನಂಬರ್ ಆಫ್ ರಿಲೇಷನ್ಸ್ ಅನ್ನ ನಾವು ಬೇಕಾಗಿತ್ತು ಅಂದ್ರೆ ಹೇಗ್ ಮಾಡ್ತೀವಿ? ಫಸ್ಟ್ A ಕ್ರಾಸ್ B ದ ಸಬ್ಸೆಟ್ ಅನ್ನ ತಗೋತೀವಿ. A ಕ್ರಾಸ್ B ಅನ್ನುವಂಥದ್ದು ಸೆಟ್ A ಅನ್ನೋದು ಯಾವುದು P ನಂಬರ್ ಅನ್ನ ಹೊಂದಿತ್ತು ಅಂದ್ರೆ n of A, it means it has some elements, that is P, and n of B, it has some elements Q. Then their cross product n of A cross B is a PQ. ಹಾಗಾದ್ರೆ ಇಲ್ಲಿ ಇಷ್ಟು ಸಬ್ಸೆಟ್ ಗಳನ್ನು ಹೊಂದಿತ್ತು ಅಂತಂದ್ರೆ ಇದರ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಈಸ್ 2 to the power PQ. It is only important. Total number of relations is 2 raised to P into Q. That is a important formula. ಕೇಳ್ತಾರೆ ಕ್ವಶನ್ ಎಕ್ಸಾಮ್ದಲ್ಲಿ ಏನು ಅಂತಂದ್ರೆ ಎರಡು ಸೆಟ್ ಅನ್ನ ಕೊಟ್ಟಿರ್ತಾರೆ, ಎರಡು ಸೆಟ್ ಅನ್ನ ಕೊಟ್ಟು ಫೈಂಡ್ ದ ನಂಬರ್ ಆಫ್ ಒಂದು ರಿಲೇಷನ್ ಅನ್ನ ಡಿಫೈನ್ ಮಾಡಿರ್ತಾರೆ. ಫೈಂಡ್ ದ ನಂಬರ್ ಆಫ್ ರಿಲೇಷನ್ಸ್ ಇನ್ ದ ಗಿವನ್ ಎಕ್ಸಾಂಪಲ್. ಅವಾಗ ನಾವು ಏನ್ ಮಾಡುತ್ತೇವೆ, ಡೈರೆಕ್ಟ್ಲಿ ಎಲ್ಲವನ್ನ ರಿಲೇಷನ್ಸ್ ಫೈಂಡ್ ಮಾಡ್ತಾ ಹಾಕೋಣಂಗಿಲ್ಲ. ಡೈರೆಕ್ಟ್ಲಿ ಫಾರ್ಮುಲಾ ಗೊತ್ತಿರುತ್ತೆ, 2 raised to PQ. ಫಾರ್ಮುಲಾ ಹಾಕೋದು ಡೈರೆಕ್ಟ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಸೊಲ್ಯೂಷನ್ ಸಿಗ್ತಾವ. ಫಾರ್ ದಿಸ್ ಕಾನ್ಸೆಪ್ಟ್ ದೇರ್ ಇಸ್ ಒನ್ ಎಕ್ಸರ್ಸೈಸ್, ದಟ್ ಇಸ್ ಅ ಸೆಕೆಂಡ್ exercise 2.2. Define a relation R from A to A
by R is equal to order for x comma y such that 3x minus y is equal to 0, where x comma y belongs to set A. X comma y belongs to set A. For this one, first you take the given set clearly. Set A is what? 1, 2, 3 and so on 14. So on means here there is a number. ಇಲ್ಲಿ ನಂಬರ್ಸ್ ಅದಾವ ಇದಾವ 4 5 6 7 8 9 10 11 12 13 ಲಾಸ್ಟ್ ನಂಬರ್ 14 ಅದ. ಈ ಟೈಪ್ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಸೆಟ್ ಮೇಲೆ ಒಂದು ರಿಲೇಷನ್ ಅನ್ನ ಡಿಫೈನ್ ಮಾಡಿದ್ದಾರೆ. ರಿಲೇಷನ್ ಏನು ಅಂತಂದ್ರೆ ದಟ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮಾ ವೈ ಸಚ್ ದಟ್ 3x minus y is equal to 0, where they told x and y both belongs to A. ಇಲ್ಲಿ x ಮತ್ತು a ನ ಎಲ್ಲಿಂದ ಚೂಸ್ ಮಾಡ್ಕೋಬೇಕು ಅಂತಂದ್ರೆ ಸೆಟ್ A ದಿಂದ ಮಾತ್ರ ಚೂಸ್ ಮಾಡ್ಕೋಬೇಕ. ಹಾಗಾಗಿ ಇಲ್ಲಿ ನಾವು ಡಿಫೈನ್ ಮಾಡ್ಲಿಕ್ಕೆ ಒಂಚೂರು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಈ ಟರ್ಮ್ ಅನ್ನ ಏನ್ ಕೊಟ್ಟಿದ್ದಾರೆ ಆ ಕಂಡೀಷನ್ ಅನ್ನ ಹೇಗೆ ಅಂತಂದ್ರೆ x, y ಹಾಗೆ ಇರಲಿ ಆಸ್ ಇಟ್ ಈಸ್. ಈ y ನ ಆ ಕಡೆ ತಗೊಳ್ಳೋಣ. 3x is equal to y ಆಗುತ್ತಾ. At that time also where x, y belongs to A. So here just one term simplified, that is 3x is equal to y. Now you take the values of x and y from the set A. Okay na? So ನಮಗೆ ಏನಿರಬೇಕು x ಮತ್ತು y ಗಳು ಸೆಟ್ A ದಲ್ಲೇ ಇರಬೇಕು. ಸೆಟ್ A ನ ಬಿಟ್ಟು ಹೊರಗಿದ ಯಾವುದೇ ಎಲಿಮೆಂಟ್ಸ್ ಗಳನ್ನು ತಗೊಳ್ಳೋಂತಿಲ್ಲ. ಈ ಕಡೆ 0 ಬಂದರೂ ಕನ್ಸಿಡರ್ ಮಾಡಂಗಿಲ್ಲ, ಈ ಕಡೆ 15 ಬಂದರೂ ಕನ್ಸಿಡರ್ ಮಾಡಂಗಿಲ್ಲ. ಇನ್ನು ಬಿಟ್ಟು ಅಲ್ಲಿಂದ ಆ ನಂಬರ್ಸ್ ಗಳನ್ನ ಮಾತ್ರ ಕಲೆಕ್ಟ್ ಮಾಡ್ತೀವಿ. ಈ ರಿಲೇಷನ್ ನ ಪರ್ಟಿಕ್ಯುಲರ್ ನಾವು ಡಿಫೈನ್ ಮಾಡ್ಲಿಕ್ಕೆ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಹೇಗೆ ಅಂತಂದ್ರೆ ಈ ಈಕ್ವೇಶನ್ ತಗೊಳ್ಳೋಣ. 3x is equal to y ಅದಲ್ಲ. ಸಪೋಸ್ x ವ್ಯಾಲ್ಯೂವನ್ನ ಚೂಸ್ ಮಾಡ್ತೀನಿ ನಾನು. ಸಪೋಸ್ x ವ್ಯಾಲ್ಯೂವನ್ನ 1 ಅಂತ ತಗೊಳ್ಳೋಣ. If x is equal to 1, then what is the value of this one? 3x, it means x place ಅಲ್ಲಿ 1 ಹಾಕೊಳ್ಳೋಣ. Therefore y is equal to 3. 3 into 1 is 3. x 1 ಆದಾಗ 3 y ಎಷ್ಟು ಬಂತ? 3 ಬಂತು. That is one of the order pair. ಇದರ ಮೀನಿಂಗ್ ಏನು ಗೊತ್ತೇನು? x, y ಅಂತಂದ್ರೆ ಇಲ್ಲಿ ರಿಲೇಷನ್ r ಅನ್ನ ಎಲ್ಲಾ ಆರ್ಡರ್ ಪೇರ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಕಂಡೀಷನ್ ಏನು ಅಂತಂದ್ರೆ 3x is equal to y ಅನ್ನೋ ಕಂಡೀಷನ್ ಹಾಕೊಂಡು ಆರ್ಡರ್ ಪೇರ್ ಅನ್ನ ಕಲೆಕ್ಟ್ ಮಾಡಿ. ಸೊ ಅಲ್ಲಿ x ವ್ಯಾಲ್ಯೂ 1 ಅನ್ನ ತಗೊಂಡಾಗ y ವ್ಯಾಲ್ಯೂ 3 ಬಂದದ. ಯಾಕಂದ್ರೆ ಮೊದಲನೇ ಎಲಿಮೆಂಟ್ ಯಾವಾಗಲೂ x ವ್ಯಾಲ್ಯೂವನ್ನು ಹೇಳುತ್ತಾ, ಎರಡನೇ ಪಾಯಿಂಟ್ y ವ್ಯಾಲ್ಯೂವನ್ನು ಹೇಳುತ್ತಾ. ನೆಕ್ಸ್ಟ್ ಒನ್ x ವ್ಯಾಲ್ಯೂವನ್ನ 2 ತಗೊಂಡು ನೋಡಿ. If x is equal to 2, then what is the value of y? Y is equal to 3 into 2, that is 6 ಆಗುತ್ತಾ. So x value 2 ತಗೊಂಡಾಗ y value 6 ಬಂದದ. Suppose x value ಅನ್ನ 3 ತಗೊಂಡು ನೋಡಿ. y equal to ಏನಾಗುತ್ತಾ? 3 into 3 9. ಇದೇ ಫಾರ್ಮುಲಾದಲ್ಲಿ ಹಾಕೋದು ಯಾವಾಗಲೂ. ಇದೇ ಫಾರ್ಮುಲಾ ವ್ಯಾಲ್ಯೂಗಳನ್ನು ಚೇಂಜ್ ಮಾಡೋದು. ಸೊ x 3 ಆದಾಗ y 9 ಆಗಿದೆ. Similarly, you take one more term. If x is equal to 4, then what about y? Y is equal to 3 into 4, that is 12. So here 4 comma 12. And now take if x is equal to y, x is equal to 5, then what about y? That is 3 into 5 is 15. We got here 15, but 15 is not belongs to the set A. 15 is not belongs to the set A. Therefore, you don't take this one. Okay, na? So x is equal to 5 is not valid for that. So close this relation here only. Relation R we got now particularly 1 comma 3, 2 comma 6, 3 comma 9, 4 comma 12. For this one, write one diagram. See here. Set, first set and second set. Okay na?
First set elements are 1 comma 3 2 comma 6 3 comma 9 4 comma 12, but they are given here relation from a to a only. A to a mention ಮಾಡಿರೋದ್ರಿಂದ, so don't take diagram, you can solve by directly only. First elements, definition of domain, codomain and range, you have to remember now. What is that one? First elements of a relation R is called a domain. In the relation, first elements ಏನದಾವಲ್ಲ, ಈ first element ಗಳಿಗೆ ನಾವು ಏನಂತ ಹೇಳ್ತೀವಿ? Domain ada, that is a domain. So right here, domain points, domain is equal to, what are the points? 1 2 3 4 are the points. Okay na? 1 2 3 4 are the points. And next one, codomain. Codomain, it means the elements of all the elements of a set B. means second set ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಕೋಡೊಮೇನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕೋಡೊಮೇನ್ ಅನ್ನು ಡಿಫೈನ್ ಮಾಡ್ಕೋಬೇಕಾದ್ರೆ ಸೆಕೆಂಡ್ ಎಲಿಮೆಂಟ್ ಗಳು ಯಾವ್ಯಾವ ಅದಾವ? 3 6 9 12 ಮಾತ್ರ ಅದಾವ. ಹಾಗಾದ್ರೆ ಇಲ್ಲಿ ಕೋಡೊಮೇನ್ ಅನ್ನ ಏನಂತ ಡಿಫೈನ್ ಮಾಡ್ತೀವಿ? ಕೋಡೊಮೇನ್ ಏನಂತ ಮಾಡ್ತೀವಿ? ಸೆಕೆಂಡ್ ಸೆಟ್ ಅಲ್ಲಿ ಎರಡು ಎಲಿಮೆಂಟ್ ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಬಟ್ ಒನ್ ಕಂಡೀಷನ್ ಏನಿದೆ, ರಿಲೇಷನ್ ಎಲ್ಲಿಂದ ಎಲ್ಲಿ ತನಕ ಅದ? ಓನ್ಲಿ ಎ ಟು ಎ ಅದ. ತನ್ನಷ್ಟಕ್ಕೆ ತಾನ ರಿಲೇಷನ್ ಅನ್ನ ಹೊಂದಿದ, ತನ್ನಷ್ಟಕ್ಕೆ ತಾನ ಇರೋದ್ರಿಂದ ಇಲ್ಲಿ ರಿಲೇಷನ್ ಅನ್ನ ನಾವು ಹೇಗೆ ಚೂಸ್ ಮಾಡಬಹುದು ಅಂತಂದ್ರೆ ಎಲ್ಲಾ ಎಲಿಮೆಂಟ್ ಗಳನ್ನ ಚೂಸ್ ಮಾಡ್ತೀವಿ. ನೋಡಿ, ನಿಮಗೆ ಕನ್ಫರ್ಮ್ ಆಗಬೇಕು ಅಂದ್ರೆ ಈ ಟೈಪ್ ಡೈಗ್ರಾಮ್ ಅನ್ನ ತಗೋತೀವಿ. ಇಲ್ಲಿ ಸೆಟ್ ಇದೆ, ಇದು ಕೂಡ ಸೆಟ್ ಇದೆ, ಸೇಮ್ ಎಲಿಮೆಂಟ್ ಗಳನ್ನ ತಗೊಳ್ಳೋಣ. 1 2 3 4 5 6 7 8 9 10 11 12 13 14. Here also same way, 1 2 3 4 5 6 7 8 9 10 11 12 13 14. Relation is what? A to A, 1 3. 1 and 3 are related. Order pair 2 6 2 6, 3 9 3 9 and 4 12 4 12. This is a relation. Now you can easily say that domain, codomain and range. Domain, codomain and range. Can you define those? Codomain, it means ಸೆಕೆಂಡ್ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳು, ಯಾವ ಎಲಿಮೆಂಟ್ಸ್ ಗಳು ಅವು ರೇಂಜ್ ಇರಲಿ ಇರದೇ ಇರಲಿ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. Those are 1 2 3 4 and so on up to 14. All the elements of a second set. Okay. Now range. Range, it means what? The second set elements in which related with the set A in the relation R. So ಯಾವ ರಿಲೇಷನ್ ಅದಾವ ಅವುಗಳ ಮಾತ್ರ ಏನಕ್ಕವ ರೇಂಜ್ ಆಗ್ತಾವ. Here 3 6 9 12 are the relations. Range 3 6 9 12. So these are the domain, codomain, range. Important problem ಅದ, ಕೇಳಬಹುದು ಎಕ್ಸಾಮ್ ಅಲ್ಲಿ. ಸೊ ಪ್ರಾಕ್ಟೀಸ್ ಮಾಡಿ.